ತುಮಕೂರು ಜಿಲ್ಲೆಯ ಜನರ ದಶಕಗಳ ಕನಸು ನನಸಾಗೋ ಕಾಲ ಬಂದಿದೆ. ಬೆಂಗಳೂರಿನಿಂದ ನಮ್ಮ ಮೆಟ್ರೋವನ್ನ ಇತರ ಜಿಲ್ಲೆಗೂ ವಿಸ್ತರಣೆಗೆ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಬಿಎಂಆರ್ಸಿಎಲ್ ಸರ್ಕಾರಕ್ಕೆ ಯೋಜನಾ ವರದಿ ಸಲ್ಲಿಸಿದೆ. ಬೆಂಗಳೂರು ಟು ತುಮಕೂರು ಮೆಟ್ರೋ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಮೊದಲ ಬಾರಿಗೆ ಅಂತರ್ಜಿಲ್ಲೆ ಸಂಚಾರ ಆರಂಭಿಸಲಿರೋ ನಮ್ಮ ಮೆಟ್ರೋ. ಬೆಂಗಳೂರು ಟು ತುಮಕೂರು ಮೆಟ್ರೋ ಯೋಜನೆಯ ಕನಸಿಗೆ ಮುಹೂರ್ತ ಬೀಳುವ ಕಾಲ ಹತ್ತಿರವಾಗಿದೆ. ತುಮಕೂರಿಗೆ ಮೆಟ್ರೋ ಓಡಿಸುವ ಮಾರ್ಗದ ಡಿಪಿಆರ್ ಸಿದ್ಧವಾಗಿದ್ದು, ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಬಿಎಂಆರ್ಸಿಎಲ್ ಸಲ್ಲಿಸಿದೆ. ಮಾದಾವರದಿಂದ ತುಮಕೂರುವರೆಗೆ 59.60 ಕಿಲೋಮೀಟರ್ ವಿಸ್ತರಣೆಗಾಗಿ ಯೋಜನಾ ವರದಿ ಸಲ್ಲಿಸಲಾಗಿದೆ. ಹೊಸ ಕಾರಿಡಾರ್ ನೆಲಮಂಗಲ, ದಾಬಾಸ್ಪೇಟೆ ಮತ್ತು ಕ್ಯಾತಸಂದ್ರದ ಮೂಲಕ ಹಾದು ಹೋಗಲಿದೆ. ಬೆಂಗಳೂರು ಟು ತುಮಕೂರು ಮೆಟ್ರೋ ಮಾರ್ಗದ ಸಂಭಾವ್ಯ ನಿಲ್ದಾಣಗಳನ್ನು ನೋಡೋದಾದ್ರೆ ಮಾದಾವರ, ಮಾಕಳಿ, ದಾಸನಪುರ, ನೆಲಮಂಗಲ ವೀವರ್ ಕಾಲೋನಿ, ನೆಲಮಂಗಲ ವಿಶ್ವೇಶ್ವರಪುರ, ನೆಲಮಂಗಲ ಟೋಲ್ಗೇಟ್, ಬೂದಿಹಾಳ್, ಟಿ ಬೇಗೂರು, ತಿಪ್ಪಗೊಂಡನಹಳ್ಳಿ, ಕುಲವನಹಳ್ಳಿ, ಮಹಿಮಾಪುರ, ಬಿಲ್ಲನಕೋಟೆ, ಸೋಂಪುರ ಕೈಗಾರಿಕಾ ಪ್ರದೇಶ, ದಾಬಸ್ಪೇಟೆ, ನಲ್ಲನಾಯನಪಾಳ್ಯ, ಚಿಕ್ಕಹಳ್ಳಿ, ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ, ಪಂಡಿತನಹಳ್ಳಿ, ಕ್ಯಾತ್ಸಂದ್ರ ಬೈಪಾಸ್, ಕ್ಯಾತ್ಸಂದ್ರ, ಎಸ್ಐಟಿ ಸಿದ್ಧಾರ್ಥ ಕಾಲೇಜು, ತುಮಕೂರು ಬಸ್ ನಿಲ್ದಾಣ, ಟೂಡಾ ಲೇಔಟ್, ನಾಗಣ್ಣಪಾಳ್ಯ, ಶಿರಾ ಗೇಟ್ ವರೆಗೂ ಮೆಟ್ರೋ ಮಾರ್ಗ ನಿರ್ಮಾಣವಾಗಲಿದೆ. ಈ ಮಾರ್ಗವನ್ನ ಪಿಪಿಪಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಪ್ಲಾನ್ ಮಾಡಲಾಗಿದೆ. ಈ ಯೋಜನೆಗೆ ಮೊದಲ ಹಂತಕ್ಕೆ 20,649 ಕೋಟಿ ರೂಪಾಯಿ ವೆಚ್ಚವಾಗುವ ನಿರೀಕ್ಷೆ ಇದೆ. 1 ಗಂಟೆಗೆ 15,000 ಪ್ರಯಾಣಿಕರು ಓಡಾಡೋ ನಿರೀಕ್ಷೆ ಇದ್ದು, ಇನ್ನು ತುಮಕೂರಿಗೆ ಮೆಟ್ರೋ ಮಾಡ್ತಿರೋದಕ್ಕೆ ಪ್ರಯಾಣಿಕರು ಸಹ ಸಂತಸ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ತನಕ ತುಮಕೂರಿಂದ ನಾವು ಯಾವುದೇ ಗಾರ್ಮೆಂಟ್ಸ್ ಆಗಲಿ ಕೈಗಾರಿಕೆಗಳಿಗೆ ಬರ್ತಕ್ಕಂಥ ಕೂಲಿ ಕಾರ್ಮಿಕರುಗಳಿಗೆ ಸುಮಾರು 3ರಿಂದ 4.25 ತಾಸು ಸಮಯ ತಗೊಳ್ತಾ ಇದೆ ಟ್ರಾಫಿಕ್ ಜಾಮಿಂದ. ಮೆಟ್ರೋ ಬಂದ ಮೇಲೆ ಸುಮಾರು 45 ನಿಮಿಷ ಅಥವಾ 50 ನಿಮಿಷ ತಗೊಳ್ಬೋದು. ಪ್ರತಿಯೊಬ್ಬ ಪ್ರಯಾಣಿಕರಿಗೂ, ವಿಶೇಷವಾಗಿ ಕೂಲಿ ಕಾರ್ಮಿಕರಿಗೆ ಮತ್ತು ಗಾರ್ಮೆಂಟಲ್ಲಿ ದುಡಿತಕ್ಕಂಥ ಮಹಿಳೆಯರಿಗೆ ಇದು ಹೆಚ್ಚಿನ ಉಪಯೋಗ ಆಗುತ್ತೆ. ಬೆಂಗಳೂರು ಟು ತುಮಕೂರು ಮೆಟ್ರೋ ಮಾರ್ಗ ಓಪನ್ ಆದರೆ ಆ ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕಡಿಮೆ ಆಗಲಿದೆ. ಇದರಿಂದ ಪ್ರಯಾಣಿಕರಿಗೂ ಸಹ ಸಹಾಯ ಆಗೋದ್ರಲ್ಲಿ ನೋ ಡೌಟ್. ಕಿರಣ್ ಸೂರ್ಯ, ಟಿವಿ9, ಬೆಂಗಳೂರು.